ಓಂ ಬೃಹಸ್ಪತೆ ಅತಿಯಧರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದ ಯಚ್ಚವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಹಿ ಸೋಮಯ್ಯತಾಶಾರ್ಯಾತೆ ಅಪಿ ಬಸ್ಸುತಸ್ಯ ತವ ಪ್ರಣೀತಿ ತವ ಶೂರ ಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ವೇನಾವಹ ಸಬುದ್ಧಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋ ನಿವಸತಶ್ಚ ವಿವಹ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರ ಜೀವನ ಸಂತುಷ್ಟದಾಯಕ ಸದಾ ಸನ್ಮಂಗಳದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಗುರು ಬದಲಾವಣೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ದ್ವಾದಶ ರಾಶಿ ಗುರು ಗೋಚಾರ ಫಲ ದಿನಾಂಕ 14/5/2025 ರಾತ್ರಿ 15ನೇ ತಾರೀಕು ಮೇ ತಿಂಗಳು 2025ಕ್ಕೆ ಗುರು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ? ವೃಷಭ ರಾಶಿಯಲ್ಲಿ ಇದ್ದಂತಹ ಗುರು ಮಿಥುನ ರಾಶಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಿ ಮಿಥುನ ರಾಶಿಯಲ್ಲಿ 1 ವರ್ಷ ಕಾಲ ಅಲ್ಲೇ ಸ್ಥಿತವಾಗಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ಯಾವ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಸಾಧಾರಣ ಫಲ, ಗುರುವಿಂದ ಅಶುಭ ಫಲ ಇಲ್ಲ. ಅಶುಭ ಅನ್ನುವಂಥದ್ದು ಗುರುವಿನಿಂದ ಖಂಡಿತ ಸಾಧ್ಯ ಇಲ್ಲ. ಸಾಧಾರಣ ಫಲ ಅಂತ ಹೇಳ್ತೀವಿ. ಸಾಧ್ಯವಾದರೆ ಗುರುವಿಂದ ನಿಮಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದ್ದಂತೂ ಆಗೋದಿಲ್ಲ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ರಾಹುಯುಕ್ತನಾಗೋ ಅಥವಾ ಕೇತುಯುಕ್ತನಾಗೋ ಅಥವಾ ನೀಚ ಸ್ಥಾನದಲ್ಲೋ ಅಥವಾ ಶತ್ರುವಿನ ಮನೆಯಲ್ಲೋ ಅಥವಾ ಪಾಪಕರ್ತರಿ ಯೋಗದಲ್ಲೋ ಈ ರೀತಿಯಾದಂಥ ಸ್ಥಾನಗಳಲ್ಲಿ ಮೂಲ ಜಾತಕದಲ್ಲಿದ್ದಲ್ಲಿ ಮಾತ್ರ ಗುರುವಿನಿಂದ ಸ್ವಲ್ಪ ಅಶುಭ ಫಲಗಳನ್ನು ನಾವು ಕಾಣಬಹುದು. ಇದಕ್ಕೋಸ್ಕರ ನೀವು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಗುರುವಿನ ಸ್ಥಾನ, ಅದರ ಪರ್ಸೆಂಟೇಜು, ಬಲಾಬಲಗಳನ್ನು ತಿಳ್ಕೊಂಡು ಬೇಕಾದರೆ ಗುರುಗೆ ಒಂದು ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಒಂದೊಂದಾಗಿ ನೋಡೋಣ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಒಟ್ಟು 1 ವರ್ಷದಿಂದ ಭಾಗ್ಯಸ್ಥಾನದ ಗುರು ಅಂದರೆ ಭಾಗ್ಯದಲ್ಲಿ ಗುರು ಇದ್ರು. ಈಗ ಗುರು ಬಂದು ಕರ್ಮಕ್ಕೆ ಬರ್ತಾ ಇದ್ದಾರೆ, ಅಂದರೆ 10ನೇ ಮನೆಗೆ ಗುರು ಬರ್ತಾ ಇದ್ದಾರೆ. 10ನೇ ಮನೆಗೆ ಗುರು ಬಂದಾಗ ಏನು ಫಲ ಅಂತಂದ್ರೆ ಕರ್ಮ ಆಕ್ಟಿವೇಟ್ ಆಗುತ್ತೆ. ಉದ್ಯೋಗದಲ್ಲಿ ಸ್ಥಿರವನ್ನ ಕಾಣಬಹುದೇ ಬಿಟ್ರೆ ಇನ್ನು ಬೇರೆ ಏನು ಗುರುಬಲ ಅನ್ನೋದೇನಿಲ್ಲ. ನಿಮಗೆ ಇತ್ತು ಗುರುಬಲ, ಈಗ ಹೋಯ್ತು. 1 ವರ್ಷದಿಂದ ಗುರುಬಲ ಇತ್ತು. ಈಗ ಕನ್ಯಾ ರಾಶಿಯವರು ಇನ್ನು ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂದ್ರೂ ಕೂಡ 10ನೇ ಮನೇಲಿ ಗುರು ಇದ್ರೆ ಉದ್ಯೋಗಕ್ಕೇನೋ ತೊಂದರೆ ಇಲ್ಲ, ವ್ಯವಹಾರಕ್ಕೇನೋ ತೊಂದರೆ ಇಲ್ಲ. ಆದರೆ ಧನಾಗಮ, ಧನವನ್ನು ಉಳಿಸುವಂಥದ್ದು ಈ ವಿಚಾರದಲ್ಲಿ ಸ್ವಲ್ಪ ಎಡುತ್ತೀರಾ. ಏನೇಳುತ್ತೆ 10ನೇ ಮನೆ? ಆಜ್ಞಾಮಾನ ವಿಭೂಷಣಾನಿ ವಸನ ವ್ಯಾಪಾರ ನಿದ್ರಾ ಕೃಷಿ ಪ್ರವ್ರಜ್ಯಾಗಮ ಕರ್ಮ ಜೀವನ ಯಶೋ ವಿಜ್ಞಾನ ವಿದ್ಯಾ ಕ್ರಮಾತ್. 10ನೇ ಮನೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ದಶಮ ಗುರು, ಗುರುಬಲ ಇಲ್ಲ. ಆದರೆ 10ನೇ ಮನೆ ಗುರು ಅಂತಂದ್ರೆ ಒಂಥರ ತಂದೆ ಇದ್ದಂಗೆ, ತಂದೆಯ ಆಶ್ರಯದಲ್ಲಿ ಇದ್ದಂಗೆ. ನೀವು ಗುರು ದಶಮದಲ್ಲಿದ್ದಾಗ ಧಾರ್ಮಿಕರಾಗ್ತೀರಾ. ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ವಕೀಲ ವೃತ್ತಿ, ವೇದಾಂತ, ವ್ಯಾಕರಣ ಶಾಸ್ತ್ರದಲ್ಲಿ ಹೆಚ್ಚು ಸಕ್ಸಸ್ಸು ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಅಭಿವೃದ್ಧಿ ಇದೆ. ಮತ್ತು ಪ್ರವರ್ತಕರು, ವ್ಯಾಖ್ಯಾನಕಾರರು, ದೇವಸ್ಥಾನದ ಅರ್ಚಕ ವೃತ್ತಿ ಮಾಡುವಂಥವರು, ಧಾರ್ಮಿಕ ವೃತ್ತಿಯಿಂದ ಹೆಚ್ಚು ಅಭಿವೃದ್ಧಿ. ಜೀವಾಂಶೇ ದ್ವಿಜ ವಿಬುಧ ಕಾರಾದಿ ಧರ್ಮೈ ಎನ್ನುವಂತೆ
ಬಂಗಾರ, ಉಪ್ಪು, ಅಂಜನ, ಗಜ, ಅಶ್ವ ಸಂಬಂಧಪಟ್ಟಂಥ ವೃತ್ತಿ, ಯಜ್ಞ, ದಾನೋಪಾಸನ, ತೀರ್ಥಯಾತ್ರೆ, ಗುರು ಸೇವೆಗಳನ್ನು ಮಾಡುವಂತಹ ಯೋಗ, ಸಂಪತ್ತನ್ನು ಸಾತ್ವಿಕವಾಗಿ ಪಡೆದು ನ್ಯಾಯವಾಗಿ ಪಡೆದು ಸಂಪತ್ತನ್ನು ಹೆಚ್ಚಿಸ್ಕೊಳ್ಳುವಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡಿ ಸಂತೃಪ್ತಿಯಾದಂಥ ಜೀವನ ಪಡೆಯುವಂಥದ್ದು, ಮತ್ತು ಅತಿಮಾನುಷ ಘಟನೆಗಳು ನಿಮಗೆ ಸಾಕ್ಷಿಯಾಗುತ್ತೆ, ಅಂದರೆ ಭಾಳ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಅಧಿಕ ಜನಾನುರಾಗಿ ಕೀರ್ತಿಗೂ ಪಾತ್ರರಾಗ್ತೀರಾ. ಬೆಲ್ಲ, ಸಕ್ಕರೆ, ಬೀಜ ಉತ್ಪಾದನೆಗಳಲ್ಲಿ ಹೆಚ್ಚಿನ ಒಂದು ಸಾಧ್ಯತೆಗಳ ಅಭಿವೃದ್ಧಿ, ರೈತರಿಗೆ ತುಂಬ ಸಂತುಷ್ಟ ಆಗಿರುತ್ತೆ. ಜೊತೆಗೆ ವಾಹನ ಮಾಲೀಕರು, ವಾಹನ ಓಡಿಸುವಂಥ ಡ್ರೈವರು, ವಾಹನವನ್ನು ಕೊಂಡಿರ್ತಕ್ಕಂಥವ್ರು, ಅದನ್ನು ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡುವಂಥವ್ರು, ಇಂಥವ್ರಿಗೆಲ್ಲ ಭಾಳ ಚೆನ್ನಾಗಿರುತ್ತೆ. ಉದ್ಯಮದಲ್ಲಿ ಅಭಿವೃದ್ಧಿ, ಅರಿಶಿಣ ವ್ಯಾಪಾರ ಹೆಚ್ಚು ಅಭಿವೃದ್ಧಿ ಮತ್ತು ಸಕ್ಸಸ್ಸು. ಆಕಾಶಯಾನ, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ, ಉದ್ಯೋಗಗಳಲ್ಲಿ ಯಶಸ್ಸು. ರೇಷ್ಮೆ ಉದ್ಯಮದಲ್ಲಿ ಅಭಿವೃದ್ಧಿ. ಧಾನ್ಯ ಹಾಗೂ ಫಲಗಳಿಗೆ ವಿಶೇಷವಾಗಿ ದಶಮದ ಗುರು ಕಾರಣರಾಗ್ತಾರೆ. ಬಲಿಷ್ಠವಾದ ಭಾಷೆಗಳನ್ನು ಕಲಿತೀರಾ, ವ್ಯಾಕರಣ ಶುದ್ಧಿ ಇರುತ್ತೆ. ದಶಮದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಗುರು ಇದ್ದರೆ ನೇತ್ರದ ದೋಷಗಳು ನಿವೃತ್ತಿ ಆಗುತ್ತೆ. ಪುರಾಣ ವಾಚಕರಾಗಿ, ಪ್ರವಚನಕಾರರಾಗಿ ಪ್ರಸಿದ್ಧರಾಗ್ತೀರಾ. ಈ ಸೌಕರ್ಯಕ್ಕೆ ದೇವರನ್ನ, ಧರ್ಮಗ್ರಂಥಗಳನ್ನು ಹೆಚ್ಚು ಪೂಜಿಸ್ತೀರಾ. ಬಲಿಷ್ಠವಾದ ಗುರು ವಿಶೇಷವಾದಂಥ ಅಭಿವೃದ್ಧಿಯನ್ನು ಕೊಟ್ಟು ಸಚಿವರು, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಲ್ಲಿ ಪದವಿಯನ್ನು ಉಳಿಸ್ಕೊಂಡು ಪದವಿಯಿಂದ 10 ಜನಕ್ಕೆ ಒಳ್ಳೆ ಮಾಡುವಂಥದ್ದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಂತ್ರಾಲಯ ಅಧಿಕಾರಿಗಳಿಗೂ ಕೂಡ ಅಭಿವೃದ್ಧಿಯಾಗಿ 10ನೇ ಮನೆಯಲ್ಲಿ ಇರತಕ್ಕಂಥ ಗುರುವಿನ ಪ್ರಭಾವ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭ ಸೂಚಕವಾಗಿದೆ. ಆದರೆ ಗುರುಬಲ ಮಾತ್ರ ಇರಲ್ಲ, ಹಣವನ್ನು ವ್ಯಯ ಮಾಡ್ಕೋಬೇಡಿ, ಸ್ವಲ್ಪ ವ್ಯಯ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.